ಈಗ ಪತ್ರ ಓದೋ ಸಮಯ ಅಲ್ವಾ, ಬನ್ನಿ ಓದೋಣ. ಗುರುಜಿ, ಈ ಪತ್ರವನ್ನ ಸುರೇಶ್ ಅವ್ರು ಬರೀತಿದ್ದಾರೆ. ಎಲ್ಲಿಂದ ಅಂತ ಹೇಳ್ತಿಲ್ಲ. ಶ್ರೀ ನರೇಂದ್ರ ಬಾಬು ಶರ್ಮಾರವರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ, ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಗುರುಜಿ. ಮೌಢ್ಯವನ್ನ ತೊಲಗಿಸಿ ಸನ್ಮಾರ್ಗದ ಎಡೆ ನಮ್ಮೆಲ್ಲರನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಕಾರ್ಯಕ್ರಮ ಕೋಟ್ಯಾಂತರ ಜನಗಳಿಗೆ ದಾರಿ ದೀಪವಾಗಿದೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಹಾಗೆ ಅವರ ಪ್ರಶ್ನೆ ಏನು ಅಂದ್ರೆ, ಅವರ ಮಗನಿಗೆ 21 ವಯಸ್ಸಿಗೆ ಗಂಡಾಂತರ ಇದೆ ಅಂತ ಹೇಳಲಾಗಿದೆ ಗುರುಜಿ. ಇದ್ರ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಅವ್ನು ಹುಟ್ಟಿದ ದಿನಾಂಕ 8/6/92 ಬೆಳಗ್ಗೆ 5:30 ಸೋಮವಾರ ಅಂತ ಹೇಳ್ತಿದ್ದಾರೆ ಗುರುಜಿ. ಬಹಳಷ್ಟು ಜನರಿಗೆ ಈ ತರ ಅವರ ಜ್ಯೋತಿಷಿಗಳು ಯಾರೋ ಹೇಳ್ಬಿಟ್ಟಿರ್ತಾರೆ. ಹುಟ್ಟಿದ ತಕ್ಷಣ ಮಗುಗೆ ಕೆಲವೊಬ್ರು ಜಾತಕ ತೋರ್ಸಕ್ ಹೋದಾಗ ಈ ಮಗುಗೆ ಈ ವರ್ಷದಿಂದ ಈ ವರ್ಷ, ಈ ವರ್ಷದಿಂದ ಈ ವರ್ಷ ನೀರಿನಲ್ಲಿ ಗಂಡಾಂತರವಿದೆ ಅಥವಾ ಬೆಂಕಿಯಿಂದ ಅನಾಹುತ ಆಗತ್ತೆ, ಅಪಘಾತ ಆಗತ್ತೆ ಅಂತೆಲ್ಲ ಹೇಳ್ಬಿಟ್ಟಿರ್ತಾರೆ. ಅಂಥವ್ರು ನಿಜವಾಗ್ಲೂ ಆ ಅವಧಿಯಲ್ಲಿ ಆಗೋದು ಉಂಟಾ? ಆವಾಗ ಹಾಗಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ನಾವು ತಗೋಬೇಕು? ನೀವೇನು ಪತ್ರವನ್ನು ಬರೀತೀರಾ, ತಾವೆಲ್ಲರೂ ಈ ಥರ ಪ್ರಶ್ನೆ ಕೇಳಿದ್ದೀರಾ. ನಿಮ್ಮೆಲ್ಲರ ಪರವಾಗಿ ದಿವ್ಯಾನೂ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ ಕೇಳಿ. ಕೆಲವೊಂದು ಜ್ಯೋತಿಷಿಗಳು ಅರ್ಧಂಬರ್ಧ ತಿಳ್ಕೊಂಡು ಈ ರೀತಿ ಕಥೆಗಳನ್ನ ಹೇಳ್ತಾರೆ. ನಿನ್ನ ಗಂಡಾಂತರ ಹುಷಾರ್, ಜಾಗ್ರತೆ ಅಂತ. ನೋಡಿ, ಕೆಲವೊಂದು ವಿಚಾರ ಅದರಲ್ಲಿ ನಿಜವಾಗ್ಲೂ ಇದ್ದ ಪಕ್ಷದಲ್ಲಿ ಅವರಿಗೆ ಸರಿಯಾಗಿ ಸಾಂತ್ವನ ಹೇಳಬೇಕು. ನೋಡಿ, ಬಂಡೆ ಇದ್ದಾಗ ಮಾಡ್ಕೊಳ್ಳಿ, ಎದೇನ ಏನು ಹೇಳಿ, ಎದೇನ ಬಂಡೆ ಇದ್ದಾಗ ಮಾಡ್ಕೊಳ್ಳಿ, ಏನೇ ಆಗಲಿ ಈ ಥರ ಇದೆ. ಇದನ್ನು ಹೇಗೆ ಸರಿಪಡಿಸ್ಕೋಬೇಕು ನಿಮ್ಮ ಕೈಯಲ್ಲಿದೆ. ನೀರಲ್ಲಾದರೂ ಹಾಕು, ಹಾಲಲ್ಲಾದರೂ ಹಾಕು, ರಾಘವೇಂದ್ರ ಅನ್ನಲ್ವೇ? ಆ ಗಟ್ಟಿಯಾಗಿರ್ತಕ್ಕಂಥ ನಮ್ಮನ್ನು ಕಾಪಾಡೋನು ಯಾರೋ? ಭಗವಂತ ಒಬ್ಬನೇ. ಹಾಗೆ ನೀವು ನಿಮ್ಮ ಮಗನಿಗೆ ಈ ಥರ ಗಂಡವಂತರ ಇದೆ, 8/6/96. ಇವನಿಗೆ ಅಷ್ಟಮಾಧಿಪತಿ ಶನಿ. ಏನಂದರೆ 8ನೇ ಮನೆಯಲ್ಲೇ ಶನಿ ಕೂತ್ಕೊಂಡಾಗ ಮೃತ್ಯುಸ್ಥಾನಾಧಿಪತಿ ತಾನು ಮೃತ್ಯುಸ್ಥಾನದಲ್ಲೇ ಕೂತಿದ್ದಾಗ ನಿಜವಾಗ್ಲೂ ಭಯಂಕರವಾಗಿರ್ತಕ್ಕಂಥ ಅಪಘಾತಗಳು ಇರೋದೇ ಇಲ್ಲ. ಕಾಪಾಡ್ತಾನೆ ಶನಿ. ಅಂದರೆ ಎಂಥ ಗಂಡಂತರ ಬಂದರೂ ತಲೆ ಮೇಲೆ ಗುಂಡ್ಕಲ್ಲೆ ಹಾಕಿದ್ರೂ ಸಾಯಲ್ಲ, ಎಲ್ಲೋ ಒಂಚೂರು ಏಟಾಗ್ಬೋದು ಅನ್ನೋ ರೀತಿ ಆಗಿರ್ತಕ್ಕಂಥ ವಿಚಾರ. ಶನಿ ಕರ್ಮಸ್ಥಾನಾಧಿಪತಿ, ಪೂರ್ಣ ಕರ್ಮವನ್ನು ಕಾಪಾಡ್ತಾನೆ ಶನಿ. ಆದರೆ ನಿಧಾನವಾಗಿ ಸ್ಲೋ ಪಾಯ್ಸನ್ ಈ ಥರದ ವಿಚಾರದಲ್ಲಿ ಗಂಡಾಂತರ ಅಂತ ಕರಿತೀವಿ. ಆ ಗಂಡಾಂತರ 8ನೇ ವಯಸ್ಸಿಗೆ ಬಂತು, ಈ ವಯಸ್ಸಿಗೆ ಬಂತು, ಆ ವಯಸ್ಸಿಗೆ ಬಂತು ಅಂತ ತಲೆ ಕೆಡಿಸ್ಕೊಬಿಡ್ತೀನಿ. ಫಸ್ಟ್ ಆಫ್ ಆಲ್ ಅಕಸ್ಮಾತ್ ನಿಜವಾಗ್ಲೂ ಆ ಜ್ಯೋತಿಷಿಗಳು ಹೇಳಿದ ಪಕ್ಷದಲ್ಲಿ ಒಂದೊಂದ್ಸಲಿ ಏನು ಹೇಳ್ತೀನಿ, ನೀವುಗಳು ತಪ್ಪು ಮಾಡೋದೇನು ಗೊತ್ತಾ? ಚಿಕ್ಕ ವಯಸ್ಸಿನ ಮಕ್ಕಳದ್ದು ಎತ್ಕೊಂಡು ಹೋಗಿ ಜಾತಕಗಳು ತೋರಿಸೋದು. ಫಸ್ಟ್ ಆಫ್ ಆಲ್ 5 ವಯಸ್ಸಿಗಿಂತ ಕೆಳಗೆ ಯಾವ ಕಾಲಕ್ಕೂ ಜಾತಕಗಳು ತೊಗೊಂಡೋಗಿ ತೋರಿಸ್ಬೇಡಿ. ಆಮೇಲೆ ಪ್ರತಿಯೊಬ್ಬನೂ ಇದು ಜಾತಕ ಅಥವಾ ಜ್ಯೋತಿಷ್ಯ ಅನ್ನೋದು ಸತ್ಯ, ಜ್ಯೋತಿಷಿ ಸುಳ್ಳು. ಅದಕ್ಕೆ ನೀವು ಏನು ಮಾಡಬೇಕು, ರಿಸರ್ಚ್ ಆಗಿ ಜೀವನ ಪರ್ಯಂತ ಏನು ಎತ್ತ ಅಂತ ದಾರಿ ದೀಪವಾಗಿ ಕೇಳಬೇಕೆ ಹೊರತು ಇದು ದಾರಿಗೆ ತೋರಿಸ್ಕೊಳ್ತಕ್ಕಂಥ ಅವಕಾಶವನ್ನು ನಾವು ಸ್ಲೋ ಪಾಯ್ಸನ್ ಇದ್ದಾಗ ತಗೋಬಾರ್ದು. ಇದು ಜೀವನದಲ್ಲಿ ಒಂದು ದಾರಿಯನ್ನು ತೋರಿಸುತ್ತೆ. ನಾಳೆ ಹೇಗಾಗ್ಬೋದು ಎತ್ತ ಅಂತಕ್ಕಂಥದ್ದು ಲೈಫ್ ಗೈಡ್ಲೈನು. ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳಿ, ಲೈಫ್ ಗೈಡ್ಲೈನು. ದಾರಿ ಹೀಗಿದೆಯಪ್ಪ, ಈ ರೂಟಲ್ಲಿ ಹೋಗೋದೆ. ಮಲ್ಲೇಶ್ವರಕ್ಕೆ ಹೆಂಗೆ ಹೋಗ್ಬೇಕಪ್ಪ ಅಂದರೆ ನೋಡಿ, ಹಿಂಗಿಂದ ಸುತ್ಕೊಂಡು ಆ ಕಡೆ ಹೋಗ್ಬೋದು, ಈ ಕಡೆಯಿಂದನೂ ಆ ಕಡೆ ಹೋಗ್ಬೋದು. 2 ರೂಟ್ ಇದೆ. ನಿನಗೆ ಯಾವ್ದು ಬೇಕೋ ನೀನು ಆರಿಸ್ಕೋಬೇಕು. ಹೀಗೆ ಹೋದರೆ ಬೀಳ್ತೀಯ, ಆ ಕಡೆ ಹೋದರೆ ರಿಪೇರಿ ಆಗಿದೆ, ಹಿಂಗೆ ಹೋದರೆ ಸೇಫ್ಟಿ ಆಗಿರ್ತೀಯ. 3 ರೋಡ್ ತೋರಿಸ್ಬಿಟ್ಟಿದ್ದೀವಿ, ಅದು ಗೈಡ್ಲೈನ್. ಸೊ ಅದಕ್ಕೆ ನಿಮ್ಮ ಮಗನಿಗೆ ಗಂಡಾಂತರ ಇದೆ ಇಂಥ ವಯಸ್ಸಲ್ಲಿ. ನೀವೇನು ಮಾಡ್ಬೇಕು ಅವಾಗ? ಮಗನ ಕೈಯಲ್ಲಿ ಸ್ತೋತ್ರಗಳನ್ನ, ಅಯ್ಯೋ ಗಂಡಾಂತರ ಇದೆಯಂತ್ರಿ, ಏನ್ರಿ ಮಾಡೋದು, ಹಂಗಲ್ಲ ಭಯ ಪಡೋದು. ಭಾಳ ಸಂತೋಷ, ಧೈರ್ಯವಾಗಿ ತೊಗೋಬೇಕು. ಅದನ್ನು ತಗೊಂಡು ನೋಡಯ್ಯ, ನಿನ್ನ ಗಂಡಾಂತರವನ್ನು ಜ್ಯೋತಿಷಿನೂ ನಾನು ಸುಳ್ಳು ಮಾಡ್ತೀನಿ ಅನ್ನೋ ಲೆವೆಲ್ಗೆ ನೀವು ನಮ್ಮ ಜ್ಯೋತಿಷಿಗಳನ್ನ ಸುಳ್ಳು ಮಾಡೋಕ್ಕೆ ತಾಕತ್ತಿರೋದು ಒಬ್ಬನಿಗೆ, ಭಗವಂತನಿಗೆ. ನೀವೇನು ಮಾಡಬೇಕು ಅವಾಗ? ಚಾಲೆಂಜ್ ತಗೋಬೇಕು. ನೋಡ, ನೀನು ದಿನ ಈ ರೀತಿ ಓದಿದ್ರೆ, ದಿನ ಎದ್ದು ದೇವ್ರ ನಮಸ್ಕಾರ ಮಾಡಿದ್ರೆ, ದಿನ ಎದ್ದ ತಕ್ಷಣ ಹಣೆಗೆ ಕುಂಕುಮನ ಇಟ್ಕೊಂಡು, ದಿನ ಎದ್ದು ಒಂದು ಮಂತ್ರವನ್ನು ದೇವ್ರಿಗೆ ಜಪಿಸಿ, ದಿನ ಎದ್ದು ತಂದೆ ತಾಯಿಗೆ ನಮಸ್ಕಾರ ಮಾಡಿ, ದಿನ ಆಂಜನೇಯನ ಬಿಟ್ಟು ಯಾವ ಕಾಲಕ್ಕೂ ಯಾವ ದೇವ್ರಿಗೂ ನಮಸ್ಕಾರಗಳನ್ನು ನೀವು ಬಂದ ತಕ್ಷಣ ಆಂಜನೇಯ ನಮಸ್ಕಾರ ಮಾಡಬೇಕು. ಸಾಯಂಕಾಲದ ಈಶ್ವರ ನಮಸ್ಕಾರ, ಮೃತ್ಯುಂಜಯ ಅವನ ನಮಸ್ಕಾರ ಮಾಡಿಕೊಂಡ್ರೆ ಎಂಥ ಮೃತ್ಯು ಬಂದರೂ ಹತ್ರ ಕೂಡ ಸುಳಿಯಲ್ಲ. ಮಾರ್ಕಂಡೇಯ ಋಷಿ ಏನು ಮಾಡ, ಕೊನೆಗೆ ಹೋಗಿ ತಪ್ಪಿಕೊಂಡ. ಸಾಕ್ಷಾತ್ ಯಮಧರ್ಮರಾಜರು ಕೂಡ ಓಡಿಸ್ದ, ಸಂಹಾರ ಮೂರ್ತಿ. ಅದಕ್ಕೆ ಹೇಳೋದು, ಜೀವನದಲ್ಲಿ ನಾವು ಮಾರ್ಕಂಡ ಪುರಾಣವನ್ನು ಓದಿದಾಗ ಮಾರ್ಕಂಡ ಋಷಿಗಳ ಕಥೆಗಳನ್ನು ಈ ಥರದ ಮಕ್ಕಳಿಗೆ ನೀವು ತಂದೆ ತಾಯಿ ಆದವರು ಹೇಳಬೇಕು. ಚಿಕ್ಕ ವಯಸ್ಸಿಂದ ಹಿಂಗಾಗೋಯ್ತಂತೆ, ಇದು ಭಯ ಪಟ್ಬಿಡುತ್ತೆ, ನಾಳೆ ಹಿಂಗೆ ಆಗ್ಬಿಡುತ್ತೆ ಅಂತಂದರೆ ಆ ಮಗು ಇನ್ನೊಂದಷ್ಟು ಭಯ ಪಡುತ್ತೆ. ನೀವು ಅದಕ್ಕೆ ಧೈರ್ಯ ತುಂಬಿ, ಅದಕ್ಕೆ ಗೊತ್ತೇ ಇರಲ್ಲ ವಿಚಾರ, ನೀವು ಇದನ್ನೇ ಕೇಳ್ಕೊಂಬಂದ್ರೆ ಕಣಿನ. ಆವಾಗ ಏನು ಮಾಡಬೇಕು? ಎಂಥ ಜ್ಯೋತಿಷ್ಯ ಆಗಲಿ, ಎಂಥ ಪಾರಂಗತವಾಗಲಿ, ಸತ್ಯವಾಗಲೇ ಇರಲಿ, ನಾನೇ ಸ್ವತಃ ಹೇಳಿದ್ರು ಸಹ ನೀವೇನು ಮಾಡಬೇಕು? ಅದನ್ನು ಸುಳ್ಳು ಮಾಡೋಕ್ಕೆ ಪ್ರಯತ್ನ ಭಗವಂತನ ಕೇಳಿದೆ. ಆವಾಗ ಏನು ಮಾಡಬೇಕು? ಈ ಗಂಡಾಂತರಕ್ಕೆ ನೋಡಪ್ಪ, ತಾಯಿ ತೋ ಕಟ್ಸ್ಕೊಂಬರೋದು, ಗಂಟುಗಳೆಲ್ಲ ಪೂಜೆ ಮಾಡಿಸೋ, ಇದೆಲ್ಲ ಮಾಡಿಸ್ಬಾರ್ದು. ಆ ಮಕ್ಕಳ ಕೈಯಲ್ಲಿ ನೋಡೋ, ನಿನ್ನೇ ಗಂಡಾಂತರ ಇದೆ, ನೀನು ಕಾಪಾಡೋ ಯಾರೋ? ದೇವರೊಬ್ಬ. ನಿನ್ನ ಮನಸ್ಸಾಕ್ಷಿಯಾಗಿ ನೀನು ದೇವ್ರನ್ನ ನಂಬಿಕೋ.
ನಿನ್ನ ಕಾಪಾಡ್ತಾನೆ. ನೀ ದಿನನಿತ್ಯ ದೇವರಿಗೆ ಒಂದು ನಮಸ್ಕಾರ ಹಾಕು, ಮನಸ್ಫೂರ್ತಿಯಾಗಿ. ನಾನು ಹೇಳ್ದೆ ಅಂತ ನಮಸ್ಕಾರ ಮಾಡಬೇಡ ಅನ್ನೋದು ಆ ಮಕ್ಕಳಿಗೆ ತಲೆಗೆ ತುಂಬಬೇಕು. ತಾಯಿಂದ್ರ ಅದು ತಂದೆ ಅಂದಾದ್ರು. ಅಯ್ಯೋ ಬಿಡಿ ಅಂತ ಹೇಳಿದ್ರೆ, ನೀವು ನನ್ನ ಮಗು ನಾನು ಹೇಳ್ಕೊಂಡ್ರೆ ಗಂಡ ಹತ್ರ ಹೋಗುತ್ತೆ, ಹೆಂಗೆ ಹೋಗುತ್ತೆ? ಅವನಿಗೆ ಬರಬೇಕು ಆಲೋಚನೆ, ಆ ಹುಡುಗಿಗಾಗಲಿ ಹುಡುಗನಿಗಾಗಲಿ ಆಲೋಚನೆ ಬರಬೇಕು. ಆವತ್ತಿನ ದಿವಸ ಎಂತಹ ಗಂಡಾಂತರ ಆದರೂ ಪಾರಾಗ್ತೀವಿ. ಏನಾಗತ್ತೆ ಅಂದರೆ, ತಪ್ಸಕ್ಕೆ ಸಾಧ್ಯವಾಗದೇ ಇರೋವಂಥ ಗಂಡಾಂತರ ಬಂದ್ರೂ ಕುಂಬಳಕಾಯಲ್ಲಿ ಹೋಗೋದು ಸಾಸಿವೆಯಲ್ಲಿ ಹೋಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ನೀವೇನು ಪತ್ರ ಬರೆದಿದ್ದೀರಾ ತೀರಾ ತಲೆ ಕೆಡಿಸ್ಕೋಬೇಡಿ. ಸಾಕ್ಷಾತ್ ಎಲ್ಲ ದೇವತೆಗಳಿಗೂ ಒಂದೊಂದು ಭಗವಂತ ಇದ್ದೇ ಇದ್ದಾನೆ. ಹಲ್ಲಿಗೆ ಒಂದು ದೇವರಿದ್ದಾನೆ, ಆತ ಮಹಾಗಣಪತಿ ಇದ್ದಾನೆ, ಅವನು ದಂತವಕ್ರ, ಮೂಳೆಗಳಿಗೂ ಅವನೇ ಅಧಿಪತಿ. ಸಾಕ್ಷಾತ್ ಪರಮೇಶ್ವರ ಮೃತ್ಯುಂಜಯನಾಗಿರ್ತಕ್ಕಂಥವನು, ನಮ್ಮಲ್ಲಿರ್ತಕ್ಕಂಥ ರಸಮಯವಾಗಿರ್ತಕ್ಕಂಥ ರಕ್ತಪಾತಕ್ಕೆ ಅವನಿಗೆ ಒಂದು ದೇವತೆ. ಅಂದರೆ ನಮ್ಮ ದೇಹದಲ್ಲಿ ಪಂಚಭೂತಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಒಂದೊಂದು ದೇವತೆಗಳು ನಮ್ಮ ರಾಶಿಗೆ ನಕ್ಷತ್ರಕ್ಕೆ ಕೊಟ್ಟಿರ್ತೀವಿ. ಇದೆಲ್ಲ ನಿಮ್ಗೆ ಯಾಕೆ ಮೊದಲೇ ಗೈಡ್ ಮಾಡಿದ್ದು ಅಂದರೆ, ಇಟ್ ಈಸ್ ಎ ಗೈಡ್ ಲೈನ್ ವೇರ್ ಯು ಕ್ಯಾನ್ ಎಸ್ಕೇಪ್. ಈ ಕಡೆ ರೋಡ್ ಬ್ರಿಡ್ಜ್ ರಿಪೇರಿ ಆಗ್ತಿದೆ ಅಂದರೆ ನೀವೇನು ಮಾಡಬೇಕು? ಇಲ್ಲ ಆ ಕಡೆನೇ ಹೋಗ್ತಿದೆ ಅಂದರೆ ನಾಯಿ ಬಾಲ ಡೊಂಕು ಬಿದ್ದು ಸಾಯಿ. ಅದೇ ಈ ಕಡೆನೂ ರೂಟ್ ಇದೆಯಪ್ಪ, ಇನ್ನೊಂದು ರೂಟ್ ಇದೆ, ಹೋಗು. ಈ ಕಡೆ ಹೋದರೆ ತಪ್ಪಿಸ್ಕೋಬೋದು, ಈ ಕಡೆ ಹೋದರೆ ಬದುಕೋಬೋದು. ಅದು ರಿಯಲ್ ಗೈಡ್ಲೈನ್. ಯಾವನಾದರೂ ಒಳ್ಳೆ ರಿಯಲ್ ಗೈಡ್ಲೈನ್ ಕೊಟ್ಟರೆ ಖಂಡಿತವಾಗ್ಲೂ ಹೇಳ್ತೀನಿ, ಜೀವನ ಪರ್ಯಂತ ಜ್ಯೋತಿಷ್ಯದಲ್ಲಿರ್ತಕ್ಕಂಥ ಸತ್ಯಾಂಶ ದಾರಿಯನ್ನು ತೋರಿಸೋದೇ ಹೊರತು ದಾರಿ ತಪ್ಪಿಸೋದಲ್ಲ. ಆದರೆ ನೀವು ಕೆಲವೊಂದು ದಾರಿನ ಒಳ್ಳೇದ ಕೆಟ್ಟದಂತ ಆಲೋಚನೆ ಮಾಡ್ಕೊಳ್ಳೋ ನಿಮಗೂ ಸ್ವಬುದ್ಧಿ ಇರಬೇಕು. ಎಲ್ಲವನ್ನೂ ಜ್ಯೋತಿಷ್ಯದ ಮೇಲೆ ಹಾಕ್ಬಿಡ್ಬಾರ್ದು. ಭಗವಂತ ಅನ್ನೋನ ಮೇಲೆ ಹಾಕಿದ್ರೆ, ನಿಜವಾಗ್ಲೂ ಈ ಜ್ಯೋತಿಷಿ ಹೇಳಿರೋದು ಸತ್ಯವೇ ಆಗಿದ್ದರೆ ಕಾಪಾಡೋನು ಭಗವಂತ ಇದ್ದೇ ಇರ್ತಾನೆ. ಎಲ್ಲರಿಗೂ ಪರಿಹಾರ ಇದ್ದೀರಿ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಮಳೆ ಬಂತು ಅಂದ ತಕ್ಷಣಕ್ಕೆ ನಾವು ಛತ್ರಿ ಹಿಡ್ಕೊಂಡ್ರೆ ನನಗೆ ಮಾತ್ರ ಮಳೆ ಬರಲ್ಲ, ಎಲ್ರಿಗೂ ಬೇರೆಯವ್ರಿಗೆ ಅಂದರೆ ಅವ್ನು ಛತ್ರಿ ಹಿಡ್ಕೊಂಡಿಲ್ಲ, ಅವನ ಕರ್ಮ. ಸೊ ಕರ್ಮಣ್ಯವ ಅಧಿಕಾರಸ್ಯ ಅಂದರೆ ಆ ಹಣೆಯಲ್ಲಿ ಅವನು ಬರದೇ ಇದ್ದರೆ ಆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಭಗವಂತ ಒಬ್ಬನಿರ್ತಾನೆ. ಅದಕ್ಕೆ ನೀವು ಎಲ್ರಿಗೂ ಒಂದೇ ಪಾಠ ಹೇಳ್ತೀನಿ ಕೇಳಿ. ಎಲ್ಲರೂ ಯಾರನ್ನು ದೇವ್ರು ನಂಬಿರ್ತಾನೋ ಯಾವ ಕಾಲಕ್ಕೂ ಎಂತಹ ಗಂಡಾಂತರ ಇದ್ರೂ ಪಾರು ಮಾಡ್ತಾನೆ. ನೋಡಿ, ಇವತ್ತಿನ ದಿವಸ ಗಂಡನಿಗೆ ಪಾರು ಮಾಡೋಕ್ಕೆ ಹೆಂಡತಿ ತನ್ನ ಮಾಂಗಲ್ಯ ಭಾಗ್ಯನ ಕೇಳ್ಕೊತಾಳೆ. ಅವಳು ಹೇಳ್ತಾಳೆ, ನನ್ನ ಗಂಡನ್ನ ಆ ಕೊನೆಯ ಮೂಮೆಂಟಲ್ಲಿ ಇನ್ನೇನು ಹಾಸ್ಪಿಟ್ಲಲ್ಲಿ ಇರ್ತಾರೆ, ಡಾಕ್ಟ್ರೇ ದಯವಿಟ್ಟು ಕಾಪಾಡಿ ಅಂತಾನೆ. ಆಯಿತು ಡಾಕ್ಟ್ರು ಯೋಚನೆ ಮಾಡಬೇಡಿ, ನಾನು ಕಾಪಾಡ್ತೀನಿ ಅಲ್ಲ ಅಂತಾನೆ. ಆದರೂ ಈ ಹೆಂಡತಿ ಆದವಳು ಆವತ್ತಿನ ದಿವಸ ಆ ದುರಹಂಕಾರ, ಅಭಿಮಾನವನ್ನೆಲ್ಲ ಬಿಟ್ಟು ಭಗವಂತನಲ್ಲಿ ಶರಣ ಹೋಗ್ತಾಳೆ. ಭಗವಂತ ನನ್ನ ಗಂಡನ ಹೇಗಾದರೂ ಮಾಡಿ ಕಾಪಾಡಪ್ಪ ಅನ್ನೋ ಆ ಅಳು ಇದೆಯಲ್ಲ, ಆ ಅಳು ಅವಳು ಕೇಳ್ಕೊಂಡಾಗ ನಿಜವಾಗ್ಲೂ ಆ ಮಾಂಗಲ್ಯ ಭಾಗ್ಯವನ್ನು ಗಂಡನ ಕಾಪಾಡ್ತಾನೆ ಭಗವಂತ. ಅದೇ ರೀತಿ ಹೆಂಡತಿ ಹಾಸ್ಪಿಟಲ್ ನಡೀತಾ ಇದ್ದಾಳೆ. ಅದು ಏನೋ ಒಂದು ಪ್ರಸ್ತಕ್ಕೂ ಆಗಿರ್ಬೋದು, ಅಥವಾ ವಿಶೇಷವಾಗಿರ್ತಕ್ಕಂಥ ಜೀವನ, ಆ ಮಗು ಹೊರಗಡೆ ಬರ್ತಕ್ಕಂಥ ಯೋಚನೆ ಇರ್ಬೋದು, ಅಥವಾ ಹೆಂಡತಿನೇ ಎಲ್ಲಾದರೂ ಆಕ್ಸಿಡೆಂಟ್ ಆಗಿ ಬಿದ್ದಿರ್ಬೋದು, ಗೊತ್ತಿರಲ್ಲ. ಆದರೆ ಅವನಿಗೆ ನಿಜವಾಗ್ಲೂ ತುಡಿತ ಆ ಹೆಂಡತಿ ಮೇಲೆ ಪ್ರೀತಿ ಇದ್ದರೆ ಭಗವಂತ ಕಾಪಾಡು, ಆ ಮನಸ್ಫೂರ್ತಿಯಾಗಿ ಒಳಗಿರ್ತಕ್ಕಂಥ ಅಳು ಇದೆಯಲ್ಲ ಅದನ್ನು ಕೇಳ್ಕೋಬೇಕು. ಸೊ ಹೆಂಡತಿ ಬಲಕ್ಕೆ ಗಂಡನ ಬಲ ಕಾಪಾಡುತ್ತೆ, ಗಂಡನಿಗೆ ಹೆಂಡತಿ ಬಲ ಕಾಪಾಡುತ್ತೆ. ಹೀಗೆ ಒಬ್ರಿಗೊಬ್ರು ಕಾಪಾಡೋಕ್ಕೆ ಅದು ನೋಡೋದೇ ಜಾತಕ. ಹಾಗೆ ಮಕ್ಕಳಿಗೆ ಶ್ರೇಯಸ್ಸನ್ನು ಕೊಡತಕ್ಕಂಥ ತಂದೆ ತಾಯಿಂದರು ದೇವ್ರನ್ನ ಬಿಟ್ಟರೆ ನಿಮ್ಮ ಮಕ್ಕಳ ತಂದೆ ತಾಯಿಗೆ ಯಾವ ರೀತಿಯೂ ಕಾಪಾಡೋಕ್ಕೆ ಸಾಧ್ಯವಿಲ್ಲ. ನಿಮಗಿರೋದು ಒಂದೇ ಮಾರ್ಗ, ಮಕ್ಕಳು ನಿಮ್ಮನ್ನು ನಮಸ್ಕಾರ ಮಾಡಬೇಕು, ಆ ಮರ ಸಮೃದ್ಧಿಯಾಗಿರಬೇಕು. ನೀವೆಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಮಕ್ಕಳು ಒಳ್ಳೆ ಬೆಳೀತಾರೆ. ಇದಕ್ಕೆ ನೀವು ಕೇಳಿರೋ ಈ ಒಂದು ಸಣ್ಣ ಪ್ರಶ್ನೆಗೆ ಇಷ್ಟೆಲ್ಲ ನಿಗೂಢವಾಗಿರ್ತಕ್ಕಂಥ ಅರ್ಥಗಳು ಖಂಡಿತ ಇರೋದ್ರಿಂದ ವಿಚಾರ ತಿಳಿಸ್ಬೇಕು, ಇದು ನಮ್ಮ ಧರ್ಮ. ಅದರಿಂದ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಹೇಳತಕ್ಕಂಥ ಒಂದೇ ಮಾತು ಅಂದರೆ, ಭಗವಂತನಿಂದ ಎಂಥ ಗಂಡಾಂತರ ಯಾರು ಪಾರು ಆಗ್ಬೋದು, ಎಂಥ ವಿಶೇಷವಾಗಿರ್ತಕ್ಕಂಥ ಕಷ್ಟಗಳು ಬಂದರು, ಸಂಕಷ್ಟಗಳು ಬಂದರು ದೂರ ಪಾರಾಗ್ಬೋದು ಅನ್ನೋದಕ್ಕೆ ಸತ್ಯರೂಪವಾಗಿರ್ತಕ್ಕಂಥ ನಿರೀಕ್ಷೆ ಏನೋ ನಿಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ, ಆತ್ಮ ನಂಬಿಕೆ, ಅದೇ ಜಯ ಅಂತೆ.